ಪತ್ರಕರ್ತರ ಮೇಲೆ ಆಗುತ್ತಿರುವ ಹಲ್ಲೆಗೆ ಪತ್ರಕರ್ತರಿಗೂ ಬೇಕೇ ಬೇಕು. ಪೊಲೀಸರಿಗೆ ವೃತ್ತಿಪರ ಪತ್ರಕರ್ತರ ಮೇಲೆ ಆಗುತ್ತಿರುವ ದೌರ್ಜನ್ಯಕ್ಕೆ ಪತ್ರಕರ್ತರ ಮೇಲೆ ಆಗುತ್ತಿರುವ ಹಲ್ಲೆಗೆ ಪತ್ರಕರ್ತರಿಗೂ ಬೇಕೇ ಬೇಕು. ಪೊಲೀಸರಿಗೆ ಗೊತ್ತಿಲ್ಲ, ಅವರು ಕೊಟ್ಟಿದ್ದಾರೆ ಅಂತ ಕೇಳಿದೀವಿ. ಇವ್ರು ಯಾಕೆ ದಾಖಲೆ ಮಾಡಿಲ್ಲ, ಅದಕ್ಕೇನು ಆಗಿದೆ ಅನ್ನೋದು ಅದ್ರ ಬಗ್ಗೆ ಮಾಹಿತಿ ಇಲ್ಲ. ಮಾಹಿತಿ ಪಡಿಲಿಕ್ಕೆ ಪ್ರಯತ್ನ ಮಾಡ್ತೀವಿ. ಪೊಲೀಸರು ರಕ್ಷಣೆ ಮಾಡಿದ್ದಾರೆ. ಈಗ ನೋಡಿ, ಅಲ್ಲಿ ಎಲ್ಲರೂ ಥರ ಕಾರ್ಯಕರ್ತರು ಯಾರಂತ ಗೊತ್ತಾಗೋದು? ಸಾವಿರಾರು ಮಂದಿಗೆ ಬಿಟ್ಟಿರ್ತಾರೆ ಪೊಲೀಸರು. ನಮ್ಮ ಕಾರ್ಯಕರ್ತರು, ಅವ್ರ ಕಾರ್ಯಕರ್ತರು, ಸೋಷಿಯಲ್ ವರ್ಕರು, ಪ್ರತಿಭಟನೆ ಮಾಡೋರು ಎಲ್ಲರೂ ಒಳಗಡೆ ಇರ್ತಾರೆ. ಇವರೇ ಅಂತ ಹೆಂಗೆ ಹೇಳೋರು ನೀವು? ಒಂದು 23 ಜನ ಬಂದು ಅಟ್ಯಾಕ್ ಮಾಡಿದ್ರೆ ಕಷ್ಟದ ಕೆಲಸ. ಆದರೂ ಕೂಡ ಮಾರ್ಷಿಗಳು ಪೊಲೀಸರು ಅದನ್ನು ತಡೆ ಹಿಡಿದಿದ್ದಾರೆ. ಪರಿಷತ್ನಲ್ಲಿ ಆ ಪದ ಬಳಕೆ ಮಾಡುವಾಗ ನಾವೇ ಇದ್ದೀವಿ ಅಂತೇಳಿ ಉಮಾಶ್ರೀ ಮತ್ತು ನಾಗರಾಜ್ ಯಾದವ್ ಹೇಳ್ತಾರೆ. ನಾವೇ ಸಾಕ್ಷಿ, ನಮ್ಮ ತಂದಿದ್ದಾರೆ ಅವರು. ಹೌದ್ರಿ, ಅಂದಿರ್ಬೋದು. ಈಗ ಅವ್ರು ಇಲ್ಲ ಅಂತ ನಾ ಅದ್ರ ಹಿಂದಕ್ಕೆ ಕುಡಿತೀವಿ ಅಂದಾಗ ಮುಗಿತು ಅಂತ ಭಾಳಷ್ಟು ಘಟನೆಗಳನ್ನ ನಾವು ನೋಡಿದ್ದೀವಲ್ಲ. ಒಂದೊಂದು ದಿವಸ 2-2 ದಿವಸ ಸದನ ಬಂದಾಗಿದೆ. ನಂತರ ಬಂದು ಸಭಾಧ್ಯಕ್ಷ ಮುಂದೆ ಸಂಧಾನ ಆಗಿ ಮುಗಿದನ್ನ 100 ಘಟನೆ ನೋಡಿದ್ವಿ. ಇದನ್ನು ಮುಂದುವರಿಸೋದು ಎರಡು ಪಾರ್ಟಿಯವರಿಗೆ ಅವಶ್ಯಕತೆ ಇಲ್ಲ, ಬಿಟ್ಟುಕೊಡ್ಬೇಕಂತ ನಮ್ಮ ಹಂಗೆ ಹೇಳಿ